ನಮಸ್ಕಾರ. ಮಂಡ್ಯದ ಮದ್ದೂರಿನಲ್ಲಿ ನಿನ್ನೆ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಮತಾಂಧರು ಆಕ್ರಮಣವನ್ನು ಮಾಡಿದ್ದಾರೆ. ನೂರಾರು ಮತಾಂಧ ಯುವಕರು ಗಣೇಶೋತ್ಸವದ ಮೇಲೆ, ಭಕ್ತರ ಮೇಲೆ, ಮೂರ್ತಿಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿ, ಸ್ಟ್ರೀಟ್ ಲೈಟ್ ಅನ್ನ, ಬೀದಿ ದೀಪವನ್ನ ಬಂದ್ ಮಾಡಿ, ವ್ಯವಸ್ಥಿತ ಪಿತೂರಿ ಷಡ್ಯಂತ್ರದ ಪ್ರೀ ಪ್ಲಾನ್ ಮೂಲಕ ಗಣೇಶೋತ್ಸವದ ಮೇಲೆ ಆಕ್ರಮಣ ಮಾಡಿರುವಂತದ್ದು. ಇದು ಹಿಂದೂಗಳ ಶ್ರದ್ಧೆಯ ಮೇಲೆ, ಧಾರ್ಮಿಕ ನಂಬಿಕೆ ಮೇಲೆ ಆಕ್ರಮಣ ಮಾಡಿದಂತಾಗಿದೆ. ಇದು ಅತ್ಯಂತ ಖಂಡನೀಯ ಇದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಗಣೇಶೋತ್ಸವ ಮೆರವಣಿಗೆ ಇರ್ಬೋದು, ರಾಮನವಮಿ ಮೆರವಣಿಗೆ ಇರ್ಬೋದು, ಹನುಮಾನ್ ಜಯಂತಿ ಮೆರವಣಿಗೆ ಇರ್ಬೋದು, ನವರಾತ್ರಿ ಉತ್ಸವ ಮೆರವಣಿಗೆ ಇರ್ಬೋದು, ಶಾರದೋತ್ಸವ ಮೆರವಣಿಗೆ ಇರ್ಬೋದು, ಪ್ರತಿಯೊಂದು ಮೆರವಣಿಗೆಯಲ್ಲಿ ಇವತ್ತು ಆಕ್ರಮಣ ಆಗ್ತಾ ಇರೋದಂತೂ ಅತ್ಯಂತ ಖಂಡನೀಯ ಇದೆ. ಇದು ದುರದೃಷ್ಟಕರ ಇದೆ. ಎಲ್ಲಿಯಾದ್ರೂ ಈದ್ ಮೆರವಣಿಗೆ ನಮ್ಮ ದೇವಸ್ಥಾನದ ಹತ್ತಿರ ಹೋಗುವಾಗ ಎಲ್ಲಿಯಾದ್ರೂ ಆಕ್ರಮಣ ಆಗಿದ್ದನ್ನ ನೋಡಿದೇವೇನು? ಖಂಡಿತ ಇಲ್ಲ. ಆದರೆ ಬಹುಸಂಖ್ಯಾತ ಹಿಂದೂಗಳು ತಮ್ಮ ಸಾರ್ವಜನಿಕ ಉತ್ಸವಗಳನ್ನ ಶಾಂತ ರೀತಿಯಿಂದ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮತಾಂಧರಿಂದ ಪದೇ ಪದೇ ಆಕ್ರಮಣಗಳಾಗ್ತಾ ಇದೆ. ಹಾಗಾಗಿ ಇದು ಅತ್ಯಂತ ಗಂಭೀರವಾದ ವಿಚಾರ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಯಾರು ಇವತ್ತು ಗಣೇಶೋತ್ಸವದ ಮೇಲೆ ಆಕ್ರಮಣವನ್ನ ಮಾಡಿದರೆ ಅವ್ರ ಮೇಲೆ ಅತ್ಯಂತ ಕಠೋರವಾದಂತ ಕಾಯ್ದೆ, ಗುಂಡಾ ಆಕ್ಟ್ ಅನ್ನ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಹಾಕ್ಬೇಕಾಗಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಅವರಿಗೆ ಆರ್ಥಿಕ ಸಹಾಯವನ್ನು ಯಾರು ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನ ಬಂಧನ ಮಾಡಿ ಅವರೆಲ್ಲರಿಗೂ ಅತ್ಯಂತ ಕಠಿಣವಾದಂತ ಶಿಕ್ಷೆಯನ್ನು ನೀಡಿದರೆ ಮಾತ್ರ ಇಂತಹ ಘಟನೆಗಳನ್ನ ಮರುಕಳಿಸದಂತೆ ತಡೆಯಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ತತ್ಪರತೆಯಿಂದ ಕಾರ್ಯ ಮಾಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ.